ರಾಜ್ಯದ ಎಲ್ಲ ಹಿಂದೂ ಬಂಧು ಬಾಂಧವರಿಗೆ ಮೋದಿಜಿ ಅಭಿಮಾನಿಗಳಿಂದ ನಮಸ್ಕಾರ. ಜೊತೆಗೆ ಒಂದು ವಿಶೇಷ ಸಂದೇಶವನ್ನು ಕಳಿಸ್ತಾ ಇದ್ದೇವೆ ಸ್ನೇಹಿತರೆ. ಎಲ್ಲರೂ ವಿಡಿಯೋ ನೋಡಿ ರಾಜ್ಯಾದ್ಯಂತ ಎಲ್ಲ ಕಡೆ ಇದನ್ನು ವೈರಲ್ ಮಾಡಬೇಕಂತೇಳಿ ವಿನಂತಿ ಮಾಡ್ಕೋತೀವಿ. ನಾಳೆ 22ನೇ ತಾರೀಕಿಗೆ ಸೋಮವಾರ ದಿವಸ ಜಾತಿ ಜನಗಣತಿ ಶುರು ಆಗುವುದಿದೆ. ಈ ಜಾತಿ ಜನಗಣತಿಯ ಹಿಂದೆ ದೊಡ್ಡ ಷಡ್ಯಂತ್ರ, ದೊಡ್ಡ ದುರಂತ ನಡೆದಿದೆ. ಹಿಂದೂ ಸಮಾಜವನ್ನು ಛಿದ್ರ ಮಾಡಿ ಪಾಣಾಪಾಣ ಮಾಡಿ ಅಲ್ಪಸಂಖ್ಯಾತರನ್ನ ಬಹುಸಂಖ್ಯಾತರನ್ನಾಗಿ ತೋರಿಸಿ ನಾಳೆ ಅವರಿಗೆ ಹೆಚ್ಚಿನ ಸ್ಥಾನಮಾನಗಳನ್ನು ಕೊಟ್ಟು ಹೆಚ್ಚಿನ ಸೀಟ್ಗಳನ್ನು ಕೊಟ್ಟು ಅವರಿಗೆ ಚುನಾವಣೆಯಲ್ಲಿ ಗೆಲ್ಲಿಸಿ ಅಂಥವರನ್ನೇ ರಾಜ್ಯದ ಮುಖ್ಯಮಂತ್ರಿ ಗೃಹ ಮಂತ್ರಿ ಮಾಡಿ ಅವರಿಗೆ ಹಿಂದೂಗಳನ್ನು ಗುಲಾಮರನ್ನಾಗಿ ಮಾಡುವಂಥ ಒಂದು ಷಡ್ಯಂತ್ರ ನಡೆದಿದೆ. ದಯವಿಟ್ಟು ಎಲ್ಲರೂ ಅಲರ್ಟ್ ಆಗಬೇಕು. ಅದಕ್ಕೆ ನಾಳೆ ಏನು ಮಾಡ್ತಾರೆ, ಕೆಲವರು ಹರಾಮ್ಖೋರ ರಾಜಕಾರಣಿಗಳ ಜೊತೆಗೆ ಕೆಲವು ಮನೆ ಹಾಳ ಮಠಾಧೀಶರು ಸೇರಿಬಿಟ್ರೆ ಆ ಮಠಾಧೀಶರಿಗೆ ಇವರು ರಾಜಕಾರಣಿಗಳು ಆಮಿಷವನ್ನು ಒಡ್ಡಿದ್ದಾರೆ. ನಿಮ್ಮ ಸಮಾಜದವ್ರಿಗೆ ನಾಳೆ ನಾವು ಗೃಹ ಮಂತ್ರಿ ಕೊಡ್ತೀವಿ, ನಿಮ್ಮ ಸಮಾಜದವ್ರಿಗೆ ಅದನ್ನು ಕೊಡ್ತೀವಿ, ಏನೂ ಕೊಡೋಂಗಿಲ್ಲ. ಹಿಂದೂ ಸಮಾಜವನ್ನು ಒಡೆಯುವಂಥ ಒಂದು ಷಡ್ಯಂತ್ರ ಇದು. ಹಿಂದೂಗಳನ್ನು ಪಾಣ ಮಾಡಿ ನಂತರ ಅಲ್ಪಸಂಖ್ಯಾತರನ್ನ ಅಲ್ಲಿ ಕೇಂದ್ರ ಸರ್ಕಾರಕ್ಕೆ ಅವರ ಪ್ರಸ್ತಾವನೆ ಕಳಿಸ್ಕೊಡ್ಬೋದು. ಹಿಂದೂಗಳನ್ನು ಒಡೆದು ತೋರಿಸೋದು, ಅವ್ರಿಗೆ ಗ್ರೂಪಾಗಿ ತೋರಿಸೋದು. ಮುಸಲ್ಮಾನ್ ಮತ್ತು ಕ್ರಿಶ್ಚಿಯನ್ರೊಳಗೂ ಅನೇಕ ಬಣಗಳಿದ್ದಾವೆ, ಅವರದನ್ನು ತೋರಿಸಂಗಿಲ್ಲ. ಒಟ್ಟು ಮುಸಲ್ಮಾನರ ಸಂಖ್ಯೆ, ಒಟ್ಟು ಕ್ರಿಶ್ಚಿಯನ್ರ ಸಂಖ್ಯೆ, ಲಿಂಗಾಯತರ ಸಂಖ್ಯೆ ತೋರಿಸ್ಬೇಕಾದ್ರೆ ಬಣಜ್ಗಾರದಿಷ್ಟು, ಪಂಚಮಸಾಲಿಯರ್ದಿಷ್ಟು, ಶೀಲವಂತರದಿಷ್ಟು, ಕುರುಬರದಿಷ್ಟು, ಒಕ್ಕಲಿಗಾರದಿಷ್ಟು, ಗೌಡ್ರದಿಷ್ಟು ಅಂತೇಳಿ ಅದನ್ನು ಒಡೆದು ತೋರಿಸೋದು. ಆಮೇಲೆ ಕೆಲವು ಹಿಂದೂಗಳಿಗೆ ಆಮಿಷ ಒಡ್ಡಿದ್ದಾರೆ. ಈಗ ನೋಡಿರಿ, ಮೊನ್ನೆ 2,000 ರೂಪಾಯಿಗೆ ತಮ್ಮನ್ನು ತಾವು ಮಾರ್ಕೊಂಡ್ಬಿಟ್ರು. ಅಕ್ಕಗೆ 2,000 ರೂಪಾಯಿ ಕೊಟ್ಟರೆ ಮಾವು ಎಣ್ಣೆ ಹುಡಿ ಮಾವಿಗೆ 4,000 ರೂಪಾಯಿ ಊಟ ಇಟ್ಟರೆ. ಅಕ್ಕಗೆ ಬಸ್ ಫ್ರೀ ಮಾಡಿದರು, ಮಾವಿಗೆ 40% ಬಸ್ ಚಾರ್ಜ್ ಜಾಸ್ತಿ ಮಾಡಿದರು. ಎಲ್ಲ ಬೆಲೆ ಏರಿಕೆ ಜಾಸ್ತಿ ಮಾಡಿದರು. ಕೊಡೋದು 2,000, ಬಾರಿಸೋದು 8,000. ಅದಕ್ಕೆ ಇಂಥ ಭಿಕಾರಿ ಜನರಿಗೆ ಅವರು ಟಾರ್ಗೆಟ್ ಮಾಡಿಕೊಂಡು ಸಮಾಜವನ್ನು ಒಡೆಯಕ್ಕೆ ನೋಡಾಕತ್ತಾರೆ. ಅಂದರೆ ಪಂಚಮಸಾಲಿಯವ್ರಿಗೆ ಪಂಚಾಮೃತ ಕೊಡಿಸ್ತೀವಿ, ಬಣಜಿಯಾರಿಗೆ ಬನ್ ಮಿರ್ಚಿ ಕೊಡಿಸ್ತೀವಿ, ಶೀಲವಂತರಿಗೆ ಶಿವಲಿಂಗ ಕೊಡಿಸ್ತೀವಿ, ಆಮೇಲೆ ಶಿವಶಿಂಪಿಗಾರಿಗೆ ಲಿಂಗಾಯತರಿಗೆ ಹೊಲಿಗೆ ಮಷಿನ್ ಕೊಡಿಸ್ತೀವಿ, ಕಮ್ಮಾರಿಗೆ ಕುಲ್ಮಿ ಕೊಡಿಸ್ತೀವಿ, ಕುರುಬರಿಗೆ ಲಿಂಗಾಯತ ಕುರಿ ಕೊಡಿಸ್ತೇವೆ ಅಂಥೇಳಿ ಜನರ ತಲೆ ಒಳಗೆ ಹುಳ ಬಿಟ್ಟು ಆಮಿಷ ಒಡ್ಡೆ ಹಿಂದೂ ಸಮಾಜವನ್ನು ಸರ್ವನಾಶ ಮಾಡೋಕ್ಕೆ ಹೋಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ್ಯಾವ ರಾಜ್ಯದಲ್ಲಿ ಇದೆಯಲ್ಲ ಅದಿದೇ ಷಡ್ಯಂತ್ರ ನಡೆದಿದೆ. ನಾಳೆ ಇವ್ರು ಏನು ಮಾಡ್ತಾರೆ, ಮುಸಲ್ಮಾನರ ಮತ್ತು ಕ್ರಿಶ್ಚಿಯನ್ರ ಬಹುಸಂಖ್ಯಾತರನ್ನಾಗಿ ಕೇಂದ್ರ ಪ್ರಸ್ತಾವನೆ ಕಳಿಸ್ತಾರೆ. ಅವ್ರೇನು ಮಾಡ್ತಾರೆ ಅದನ್ನು ನೋಡ್ತಾರೆ. ಯಾಕಂದ್ರೆ ಅಲ್ಲಿ BJP ಸರ್ಕಾರ ಇದೆ, ಅವರು ಅದನ್ನು ನೋಡಿ ವಾಪಸ್ ಕಳಿಸ್ಬಿಡ್ತಾರೋ ಇದು ಸರಿ ಇಲ್ಲ ಅಂಥೇಳಿ. ಅವಾಗ ಇವ್ರೇನು ಮಾಡ್ತಾರೆ, ನೋಡಿರಿ ಮುಸ್ಲಿಮ್ ವಿರೋಧಿ ಐತಿ ಮೋದಿ ಸರ್ಕಾರ, ಕ್ರಿಶ್ಚಿಯನ್ರ ವಿರೋಧಿ ಮೋದಿ ಸರ್ಕಾರ, ದಲಿತ ವಿರೋಧಿ ಮೋದಿ ಸರ್ಕಾರ ಅಂಥೇಳಿ ಜನರ ತಲೆಯೊಳಗೆ ಹುಳ ಬಿಟ್ಟು ಜನಾಂಗೀಯ ದ್ವೇಷಕ್ಕೆ ಬೆಂಕಿ ಹಚ್ಚಿ ಇಡೀ ಸಮಾಜವನ್ನು ಸರ್ವನಾಶ ಮಾಡುವುದೇ ಈ ಜಾತಿ ಜನಗಣತಿಯ ವ್ಯವಸ್ಥೆ. ಜಾತಿ ಜನಗಣತಿ ಜರುತ್ತಿರಲಿಲ್ಲ, ಕೇಂದ್ರ ಸರ್ಕಾರ ಜನಗಣತಿ ಮಾಡ್ತಾರೆ. ಇವರು ಇದನ್ನು ಹೊಸದ ನಾಟಕ ಮಾಡಾಕತ್ತಾರೆ. ಅದಕ್ಕೆ ನಾಳೆ ನಿಮ್ಮ ಮನೆಗೆ ಯಾರೋ ಬಂದರು, ಲಿಂಗಾಯತರಿಗೊಂದು ಹೇಳ್ತೀನಿ, ಎಲ್ಲ ಧರ್ಮದವ್ರಿಗೊಂದು ಹೇಳ್ತೀನಿ. ಲಿಂಗಾಯತ ಧರ್ಮದ ಹೆಸರಲ್ಲಿ ಹಿಂದೂ, ಜಾತಿಯ ಕಾಲಂನಲ್ಲಿ ಬಣಜಿಗ ಲಿಂಗಾಯತ, ಹಿಂದೂ ಪಂಚಮಸಾಲಿ ಲಿಂಗಾಯತ, ಹಿಂದೂ ಕುರುಬ ಲಿಂಗಾಯತ, ಹಿಂದೂ ಆದಿ ಬಣಜಿಗ ಲಿಂಗಾಯತ, ಹಿಂದೂ ಕಮ್ಮಾರ್ ಲಿಂಗಾಯತ, ಈ ಥರ ಅದರೊಳಗೆ ಬರೆಸ್ಬೇಕು. ಬ್ರಾಹ್ಮಣರು ಅಷ್ಟೇ, ಹಿಂದೂ ವೈಷ್ಣವ ಬ್ರಾಹ್ಮಣ, ಹಿಂದೂ ಬ್ರಾಹ್ಮಣ ಅದರಲ್ಲಿ ಯಾವ್ಯಾವ ಪಂಗಡಗಳದಾವೆ ನೋಡ್ರಿ, ಆಚಾರ್ಯ ಅಂತ ಬರ್ತೈತಿ, ವೈಷ್ಣವ ಅನ್ನೋದು ಬರ್ತಾರೆ. ಈ ಥರ ಎಲ್ಲ ಸಪ್ರೇಟ್ ಆಗಿ ಹಿಂದೂ ಶಬ್ದ ಮಾತ್ರ ಅಲ್ಲೇ ಹೋಗಬಾರ್ದು. ಧರ್ಮದೊಳಗೆ ಹಿಂದೂನೇ ಇರಬೇಕು. ಜಾತಿ ಕಾಲಮ್ನೊಳಗೆ ನಿಮ್ಮ ಒಳಪಂಗಡಗಳ ಹೆಸರನ್ನು ಬರೆಸಿ. ಇಲ್ಲಂತಂದರೆ ಬಟೆಂಗೆ ತೋಕಟೆಂಗೆ. ನಾಳೆ ಅವ್ರಿಗೆ ಮುಖ್ಯಮಂತ್ರಿಯನ್ನು ಮಾಡಿ ಅವರಿಗೆ ಗೃಹ ಮಂತ್ರಿ ಸ್ಥಾನಗಳನ್ನು ಕೊಟ್ಟು ನಮ್ಮನ್ನು ಗುಲಾಮರನ್ನಾಗಿ ಮಾಡೋದೇ ಇದೊಂದು ಷಡ್ಯಂತ್ರ ನಡೆದಿದೆ. ಆಮೇಲೆ ನಿಮ್ಮ ಮನೆಗೆ ನಾಳೆ ಯಾರೋ ಬರಲಿ, ಅವರು ಒಂದು ಶಿಕ್ಷಣ ಇಲಾಖೆಯವರು ಬರ್ತಾರೆ ಅಥವಾ ಕಂದಾಯ ಇಲಾಖೆಯವರು ಬರ್ತಾರೆ, ಇಲ್ಲಾಂದರೆ ಕಾಂಚಿ ಪಿಂಚಿ SLC ಫೇಲಾಗಿ PUC ಫೇಲಾಗಿ ಫಾಲ್ತು ಅಡ್ಡಾಡ್ತಾರಲ್ಲ ಅವ್ರಿಗೂ ಡೈಲಿ ವೇಜಸ್ ಕೊಟ್ಟೆ ಜನಗಣತಿ ಕಳ್ಸಾಕತ್ತಾರೆ. ಹೋದ ಸಲ ನಮ್ಮ ಮನೆಗೆ 3 ತಿಂಗಳಿಂದ 4 ಜನ ಬಂದಿದ್ದರು. ಒಂದು ಪ್ರಶ್ನೆ ಕೇಳಿದ್ರು, ಸರ್ ನಿಮ್ಮ ಜಾತಿ ಯಾವುದು? ಲಿಂಗಾಯತ. ಹೊಂಟು ಬಿಟ್ಟರು, ಕರೆದೇನೋ ಅವ್ರಿಗೆ ಬರಲಿಲ್ಲ ಅಂತೇಳಿ. ಏನು ಮಾಡಾಕತ್ತೀರಿ ನೀವು ಅಂತ ಕೇಳಿದೆ. ಇಲ್ಲ ಇದು ಮತ್ತು ನಾ ಹೆಂಗೆ ತೊಗೊಂಡ್ರಿ? ನನ್ನ ಲಿಂಗಾಯತ ಅಂತ ಹೇಳಿದೆ. ಎದ್ರಾಗ ಬರ್ಕೊಂಡ್ರಿ? ಏನು ಪೇಪರ್ ಇಲ್ಲ, ಪೆನ್ ಇಲ್ಲ? ಇಲ್ಲ ಸರ್, ಮೊಬೈಲ್ ಒಳಗೆ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು. ನನಗೆ ಹೆಂಗೆ ಗೊತ್ತಾಗಬೇಕು ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದು? ನನ್ನ ಮನೆಯೊಳಗೆ ಎಷ್ಟು ಜನ ಆಧಾರ ಅಂತ ಎಲ್ಲಿ ಬರ್ಕೊಂಡ್ರಿ ನೀವು? ಎಲ್ಲಿ ಇನ್ನು 2 ತಿಂಗಳ ಬಿಟ್ಟು ಮತ್ತೊಂದು ಸಲ ಬರ್ತೇವೆ ರೀ. ಅಂದರೆ ಮತ್ತೊಂದು ಸಲ ಬರೋದಂದ್ರೆ ಹೋದ ಸಲ ಆಗಲೇ 220-30 ಕೋಟಿ ರೂಪಾಯಿ ನುಂಗಿ ನೀರು ಕೊಡ್ತಾರೆ. ಈಗ ಮತ್ತೆ
ಕಾಂಗ್ರೆಸ್ಸಿನ ಯೋಗ್ಯತೆಗೆ ತಕ್ಕಂಥ 420 crore ರೂಪೀಸ್ ತೆಗೆದಿಟ್ಟಾರ. 420 ಕೋಟಿ ರೂಪಾಯಿ ಮತ್ತು ಈಗ ಖರ್ಚು. ಕರದಾತರ ದುಡ್ಡನ್ನು ನಮ್ಮ ಹಲಾಲ್ ಟೋಪಿ ಕೆಲಸಕ್ಕೆ ಯೋಜನೆ ಮಾಡಕತ್ತಾರೆ. ದಯವಿಟ್ಟು ಎಲ್ಲರೂ ಜಾಗೃತರಾಗ್ರಿ. ಆಮೇಲೆ ಕ್ಷತ್ರಿಯರು ಅಷ್ಟೇ, ಹಿಂದೂ ಕ್ಷತ್ರಿಯ, ಹಿಂದೂ ಮರಾಠ, ಹಿಂದೂ ಸೊಕ್ಕಳಸಾಳಿ, ಹಿಂದೂ ಸಾವಜಿ ಸಮಾಜ ಈ ಥರ ಬರೆಸ್ಬೇಕಲ್ಲಿ. ಇಲ್ಲಂತಂತಂದರೆ ನಿಮ್ಮನ್ನು ಅವರು ಮಂಗ್ಯಾನ ಮಾಡಿ ಅವ್ರನ್ನ ತಂದು ಮ್ಯಾಲೆ ಕುಂದ್ರಿಸಿ ನಿಮ್ಮನ್ನೆಲ್ಲರನ್ನೂ ಹಿಂದೂಗಳನ್ನು ಗುಲಾಮರನ್ನಾಗಿ ಮಾಡಿ ಕಸ ಹೊಡ್ಯಾಕಸ್ತಾರೆ. ಬಿ ಕೇರ್ಫುಲ್. ಇನ್ನೂ ಅನೇಕ ಮಾಹಿತಿಗಳಿದಾವೆ, ಮುಂದಿನ ದಿನಗಳಲ್ಲಿ ಕೊಡ್ತೀವಿ. ಈಗ ನಾಳೆ ಬಂದ ಕೂಡಲೇ ಅವ್ರಿಗೆ ಪ್ರತಿಯೊಂದು ಪ್ರಶ್ನೆ ಕೇಳಿರಿ, ಅವ್ರ ಫೋನ್ ನಂಬರ್ ಇಸ್ಕೊಳ್ರಿ, ಅವ್ರು ನಿಮ್ಗೆ ಸರಿಯಾಗಿ ಎಂಟ್ರಿ ಮಾಡ್ಕೊಂಡಾರಿಲ್ಲೋ, ನಿಮ್ಮ ಜಾತಿ ಧರ್ಮ ಗಿರ್ಮ ಎಲ್ಲ ಅದನ್ನು ನೋಡಿರಿ. ಮೊಬೈಲ್ ಆ್ಯಪ್ ಇದ್ರೂ ನೋಡಿರಿ, ಅವ್ರು ಕೇಳಿರಿ, ಅದೊಂದು ಕಾಪಿ ನಮ್ಗೆ ಕಳಿಸಂತ ಹೇಳ್ರಿ. ನಮ್ಮ ವಾಟ್ಸಪ್ಪಿನ ನಂಬರ್ಗೆ ಅದನ್ನು ಸೆಂಡ್ ಮಾಡಂತ ಹೇಳ್ರಿ. ಅವ್ರು ಮಾಡಲಿಲ್ಲ ಅಂದರೆ ಬಿಡಕ್ಕೆ ಹೋಗ್ಬೇಡ್ರಿ. ಅವ್ರಿಗೆ ಸರಿಯಾದ ಮಾಹಿತಿ ಕೊಡಬೇಕು. ಆಮೇಲೆ ಅವರು ಸರಿಯಾಗಿ ಬರ್ಕೊಳ್ಬೇಕು. ಅವ್ರು ಏನು ಅನ್ನೋದು ನಿಮಗೆ ತಿಳಿಸ್ಬೇಕು. 10 ಪ್ರಶ್ನೆ ಕೇಳಿದ್ರು ಅವ್ರು ನಿಮಗೆ ಉತ್ತರ ಕೊಡಬೇಕು. ಅವ್ರು ಹೇಳ್ದಂಗೆ ನೀವು ಕೇಳೋಂಗಿಲ್ಲ, ನೀವು ಹೇಳ್ದಂಗೆ ಅವ್ರು ಕೇಳಬೇಕು. ಇಷ್ಟು ಹೇಳಿ ವಿಡಿಯೋ ಸಮಾಪ್ತಿ ಮಾಡ್ತಿದ್ದೇನೆ. ಜೈ ಶ್ರೀರಾಮ್, ಜೈ ನರೇಂದ್ರ ಮೋದಿ.